ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೊರಟಿರೋದು ಅಂಬಾಜಿದುರ್ಗ ಬೆಟ್ಟಕ್ಕೆ. ಇದು ಬಂದು ಬೆಂಗಳೂರಿಂದ 1.5 ಗಂಟೆ 2 ಗಂಟೆ ಒಳಗೆ ನಾವು ರೀಚ್ ಆಗ್ಬೋದು. ನಿಯರ್ ಚಿಂತಾಮಣಿ ಹತ್ರ ಬರುತ್ತೆ ಇದು. ನಾನು ನನ್ನ ಹಸ್ಬೆಂಡು ಮತ್ತು ಅವ್ರ ಸಿಸ್ಟರು 3 ಜನ ಟ್ರಕ್ಕಿಂಗ್ ಮಾಡೋಣ ಅಂತ ಹೇಳಿ ಬೆಟ್ಟಕ್ಕೆ ಹೋದ್ವಿ. ಈ ಬೆಟ್ಟಕ್ಕೆ ನೀವು ಕೈಲಾಸಗಿರಿ ಅನ್ನೋ ಪ್ಲೇಸಿಂದನೂ ರೀಚ್ ಆಗ್ಬೋದು, ಇಲ್ಲಾಂತಂದರೆ ಕೊನ್ನಪಳ್ಳಿ ಟು ದುರ್ಗಾ ಟೆಂಪಲ್. ಇಲ್ಲಿ ಆ್ಯಕ್ಚುಲಿ ದುರ್ಗಾ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಇದೆ. ನಾವು ನಮ್ಮ ಟ್ರೆಕ್ಕಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ಹೋಗ್ತಾ ಹೋಗ್ತಾ ಯಾವ ಥರ ಆಗುತ್ತಂದರೆ ಫುಲ್ ಸಿಕ್ಕಾಪಟ್ಟೆ ಗಾಳಿ. ನೀವು ನೋಡ್ಬೋದು ಕ್ಯಾಮ್ರಾ ಎಲ್ಲ ತುಂಬ ಶೇಕ್ ಆಗ್ತಾಯಿದೆ. ಬಿಕಾಸ್ ಕೈಯಲ್ಲಿ ಫೋನ್ ಹಿಡ್ಕೊಂಡ್ರೂ ಕೂಡ ಅದೂ ಅಷ್ಟು ಶೇಕ್ ಆಗ್ತಿದೆ. ಆ ರೇಂಜಿಗೆ ಅಷ್ಟು ಗಾಳಿ ಬರ್ತಾ ಇದೆ. ನಾವೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಫನ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಬೇರೆ ಗ್ರೂಪ್ಸ್ಗಳು ಇತ್ತು, ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರು. ಫುಲ್ ಸಿಕ್ಕಾಪಟ್ಟೆ ಹೆವಿ ಗಾಳಿ. ಆಮೇಲೆ ಹೋಗ್ತಾ ಇದ್ದಾಗೆ ತುಂಬ ಅದ್ಭುತವಾದ ದೃಶ್ಯ ಅಂದರೆ ಕೆಳಗಡೆ ಇರೋದೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ. ತುಂಬಾ ಖುಷಿಯಾಗ್ತಿತ್ತು ಅದನ್ನೆಲ್ಲ ನೋಡೋವಾಗ. ಆ ಕಡೆ ಇರೋದು ನಮ್ಮ ಟಾರ್ಗೆಟ್ ಸಿಕ್ಕಾಗಿದೆ. ಅದೇ ಕೊನ್ನಪಳ್ಳಿ ಟು ದುರ್ಗಾ ಟೆಂಪಲ್ ಅನ್ನಲ್ಲ, ಇದು ಬಂದು ಟ್ರೆಕ್ಕಿಂಗ್ ಬಂದು 3.5 ಕಿಲೋಮೀಟ್ರ್ ಹತ್ರ ಇದೆ. ನಡ್ಕೊಂಡು ಬಂದ್ವಿ. ಒನ್ 1.5 ಅವರ್ ಬೇಕು ಟೋಟಲ್ಲು. ಅಲ್ಲಿ ಮೇಲ್ಗಡೆ ಬರ್ತಾ ಹೋದಾಗೆ ಇದು ಆ್ಯಕ್ಚುಲಿ ಏನಂತಂದರೆ ಅಲ್ಲಿ ಕಾರಲ್ಲೂ ಬರ್ಬೋದು. ಅಂದರೆ ಕೈಲಾಸಗಿರಿಯಿಂದ ಬಂದರೆ ನೀವು ಕಾರ್ ಅಥವಾ ಬೈಕಲ್ಲೂ ಬರ್ಬೋದು. ಪ್ಲೇಸ್ ಮಾಡೋದಕ್ಕೆ ಜಾಗನೂ ಇದೆ. ಇಲ್ಲಿ ಒಂದು ಟೆಂಪಲ್ ಇದೆ, ಆಮೇಲೆ ಒಂದು ಚಿಕ್ಕ ಅಂಗಡಿ ಕೂಡ ಇದೆ. ಆಮೇಲೆ ಅಲ್ಲಿಂದ ನಾವು ಇನ್ನೂ ಪೋರ್ಟಿಗೆ ಹೋಗಬೇಕು, ಅಂಬಾಜಿದುರ್ಗ ಪೋರ್ಟು. ಆ ಪೋರ್ಟ್ ಬಂದು ಇಲ್ಲಿಂದ ಅರೌಂಡ್ 1.5 ಕಿಲೋಮೀಟರ್ ಇದೆ. ಅದನ್ನು ಟ್ರೆಕ್ ಮಾಡ್ತಾ ಹೋಗ್ತಾ ಇದ್ವಿ. ಇದು ಮಾತ್ರ ತುಂಬ ಚಿಕ್ಕದಾಗುತ್ತೆ ಹೋಗೋದಕ್ಕೆ ಜಾಗ. ಮೇಲ್ಗಡೆ ಹೋಗ್ತಾ ಇದ್ದಾಗೆ ಸಿಕ್ಕಾಪಟ್ಟೆ ಗಾಳಿ ಅಂತೂ ತುಂಬಾ ಬರ್ತಾ ಇತ್ತು. ಆಮೇಲೆ ನೋಡೋದಕ್ಕೂ ಕೆಳಗಡೆ ತುಂಬ ಅದ್ಭುತವಾಗಿ ನೀವು ಅಲ್ಲಿ ನೋಡ್ಬೋದು ಯಾವ ಥರ ಶೇಕ್ ಆಗ್ತಿದೆ ಅಂತ ಹೇಳಿ. ಕ್ಯಾಮ್ರಾ ಆಗಿರ್ಬೋದು, ಗಿಡಗಳಾಗಿರ್ಬೋದು. ಆಮೇಲೆ ಅಲ್ಲೇ ಒಂದು ಪುಟ್ಟದಾದ ಒಂದು ಆಂಜನೇಯಂದು ಇದನ್ನು ನಾನು ನೋಡಿದೆ, ಮೂರ್ತಿನ. ತುಂಬ ಖುಷಿಯಾಯಿತು ಆ ಎನರ್ಜಿಯಲ್ಲಿ ಹತ್ತುತ್ತಾ ಇರೋವಾಗ. ಆಂಜನೇಯನ ಶಕ್ತಿ ಕೊಟ್ಟಂಗೆ ಅನ್ನಿಸ್ತು. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಒಂದು ಶಿವನ ದೇವಸ್ಥಾನ ಇದು. ಇದು ತುಂಬ ಹಳೆದಾದ ದೇವಸ್ಥಾನ. ಈಗಲೂ ಕೂಡ ಅದಕ್ಕೆ ಪೂಜೆ ನಡೆಯುತ್ತೆ. ಅದಕ್ಕೆ ಮೇಲ್ಗಡೆ ಕನೆಕ್ಷನು ಮಾಡ್ಕೊಂಡಿದ್ದಾರೆ. ಇಷ್ಟು ಎತ್ತರದಲ್ಲಿ ನೀರು ಅದೆಲ್ಲ ಕನೆಕ್ಷನ್ ಮಾಡ್ಕೊಂಡು, ಆಮೇಲೆ ಎಲೆಕ್ಟ್ರಿಸಿಟಿ ಕೂಡ ಇದೆ. ಆ ದೇವ್ರನ್ನ ನೋಡೋವಾಗ ಏನೋ ಒಂದು ಪಾಸಿಟಿವ್ ಫೀಲು, ತುಂಬಾ ಖುಷಿಯಾಯಿತು. ರೀಲೆಲ್ಲ ಮಾಡಿದ್ರು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಚಿಕನ್ ಬನಾನ ಅಂದ್ಕೊಂಡು. ಆಮೇಲೆ ನಾನು ಮತ್ತು ಅವ್ರ ಸಿಸ್ಟರ್ ಬಂದಿದ್ವಲ್ಲ, ನಾವು ರೀಲ್ಸ್ ಎಲ್ಲ ಮಾಡಿಕೊಂಡು ಸುಮ್ಮನೆ ಫನ್ನೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಮಜಾ ಮಾಡಿದ್ವಿ ಫುಲ್ಲು. ಚಂಚಾಲು ಮಂಚಾಲು ನಿಂಡಗಳು. ಅಲ್ಲಿ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇರೋವಾಗ ಸಿಕ್ಕಾಪಟ್ಟೆ ಹಸುವಾಗ್ತಿತ್ತು. ಅಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಕೆಳಗಡೆ ಒಂದು ಉಚಿತವಾಗಿ ದೇವ್ರ ಪ್ರಸಾದ ಅಂತ ಹೇಳಿ ಕೊಡ್ತಾಯಿದ್ರು. ಅದನ್ನು ತಿಂದ್ವಿ. ಆಮೇಲೆ ಅಂಬಾಜಿದುರ್ಗದಿಂದ ಕೈಲಾಸಗಿರಿಗೆ ಉಚಿತ ಗಾಡಿ ವ್ಯವಸ್ಥೆ ಕೂಡ ಇತ್ತು. ಅದರಲ್ಲಿ ಬಂದ್ವಿ ನಾವು. ಅದು ಕಿತ್ತಾಕ್ತಾ ಇದ್ದಾರೆ, ನದಿ ಹೊಡ್ಕೋರು. ಕೈಲಾಸಗಿರಿ ಕೆಳಗಡೆ ಜಮೀನು ಮಾರಾಕಿ ಈ ದಾರಿ ಮಾಡಿ ಹಳೇದು ಉಳಿಸ್ತಾ ಇದೀವಿ. 1700 ವರ್ಷ ದೇವಸ್ಥಾನ. ಇಲ್ಲಿ ಊಟ ಅದು ಯಾರ್ದು? ನಾನೇ ದೇವಸ್ಥಾನ ನಾರಾಯಣ ಸ್ವಾಮಿ. ಈಗ ಇದೇ ಊರ ಹುಡುಗನಲ್ಲಿ ಭಾರಿ ಖುಷಿ ಆಯ್ತು ಕೇಳಿ. ದೇವಸ್ಥಾನ ಸಾಲಗಳು ಮಾಡಿಕೊಂಡು ಇಂಪ್ರೂವ್ಮೆಂಟ್ ಮಾಡ್ತಾರ. ಇವಾಗ ಎಷ್ಟು ಜನ ಇದ್ದಾರೆ,
ಎಷ್ಟೆಷ್ಟು ಕೋಟಿ ಜನ ದುಡ್ಡಿರೋರು ಎಷ್ಟೋ ಜನ ಇದಾರ ಹೌದು. ಇಲ್ಲಿ ಬರ್ತಾ ಇದಾರೆ. ಮಾಡ್ಬೇಕು ಅಂದ್ರೆ ಹೇಳಿದ್ರೆ ಆಗಲ್ಲ. ಇದು ಅವರು ಯಾರೋ ದುಡ್ಡಿರೋರು ಮಾಡ್ತಾ ಇರೋದಂತ ಹೊರಟೋಗ್ತಾ ಇದ್ದಾರೆ. ನಿಜ ಅದು. ಆ? ನಿಜ. ಇವಾಗ ಜೀಪ್ ಓಡಿಸ್ತಾ ಡೈಲಿ ಅನ್ನದಾನ ಇದೆ, ಗೋಶಾಲೆ ಮಾಡ್ತಾ ಇದ್ದೀನಿ. ಮೇಲ್ಗಣ್ಣಿಂದ ಇವಾಗ ದುರ್ಗಾ ದೇವಸ್ಥಾನ, ಶಿವನ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಅಂಬೋಜಿ ದುರ್ಗ ಅಂದ್ರೆ ಊರು, ಯಾವ ಕಾಲದಲ್ಲೂ ಊರಿತ್ತು. ಓಕೆ, ಈ ಏರಿಯಾ. ಅದು ಇವಾಗ ಅನ್ನದಾನ ಸತ್ರ ಇದೆ. ವರ್ಲಕಲ್ಲು, ರಾಗಿಕಲ್ಲು ಬೇಜಾನಿದಾವೆ. ಓಕೆ. ಇವಾಗ ಕೈವಾರ ತಾತ ಹೇಳಿದಾರಲ್ಲ, ಅಂಬೋಜಿ ದುರ್ಗದಲ್ಲಿ ಅಮ್ಮವ್ರು ಹುಟ್ತಾರಂತ. ಅದು ಹುಟ್ಟಿರಲ್ಲ ಅಂದಿದ್ರೆ ಇದು ಆಗ್ತಾ ಇಲ್ಲ. ಇದು ಹೌದಾ? ಈ ಕೆಲಸ ಇದಂದ್ರೆ ನೀವು ಮಾಡಿದಂದ್ರೆ ಗ್ರೇಟ್ ರೀ. ಇದು ಯಾವಾಗ ನೀವು ಸ್ಟಾರ್ಟ್ ಮಾಡಿರೋದು? 2015 ಅದ್ರ ಮುಂಚೆ ಈ ಕಡೆ ಎಲ್ಲ ಯಾರು ಬರ್ತಾನೆ ಇರಲಿಲ್ಲ. 10,000 ಗಿಡ ನೆಡ್ತೀನಿ. ಈ ದೊಡ್ಡ ದೊಡ್ಡವೆಲ್ಲ ನಾನು ಹಾಕಿರೋದೆ. ಹೌದಾ? ಈಗ ನೀವು ಸಂಸ್ಥೆ ಅಂತ ಏನಾದ್ರು ಮಾಡಿದೀರಾ? ಮಾಡಿದ್ದೀನಿ. 22 ಜನ 11 ಜನ ಹಾಕಿ ಮಾಡಿದ್ದೀನಿ. ಇಲ್ಲಿ ಭಗವಂತ ಯಾರೋ ಮಾಡ್ಕೊಂಡು ಮಾಡಿದ್ರೆ ಅಂದರೆ ದೇವರು ಒಂದಲ್ಲ ರೂಪದಲ್ಲಿ ನಿಮಗೆ ಖಂಡಿತ ಸಹಾಯ ಮಾಡ್ತಾರೆ. ಏನಿರಲಿಲ್ಲ ಅವಾಗ. ಸರ್ಕಾರದಿಂದ ಏನು ಇದಿಲ್ವಾ? ಸರ್ಕಾರ ನನ್ನ ನೋಡಿ ಸರ್ಕಾರ ಬರ್ತದೆ. ಕೂಲಿ ಮಾಡುವನ್ನಕ್ಕೆ ಸರ್ಕಾರ ಬರ್ತದ. ಮಾಡಿದ್ರೆ ಇಷ್ಟೊತ್ತಿಗೆ 2015 ಶುರು ಮಾಡಿದಾಗ ಎಷ್ಟೋ ಜನಕ್ಕೆ ಮಿನಿಸ್ಟರ್ MLA ಎಲ್ಲ ಜನಕ್ಕೆ ಗೊತ್ತಿಲ್ಲ ಇದು. ಅಲ್ಲ, ನೀವು ಸರ್ ನಾನು ನಿಮ್ಗೊಂದು ಸಲಹೆ ಕೊಡ್ತೀನಿ. ಅಲ್ಲಿ ಈಗ ಅಲ್ಲಿ ಊಟ ಮಾಡೋಲ್ಲಿ ಯೂಟ್ಯೂಬ್ ಮಾಡೋರಲ್ಲ ಇದು ನೀವು ಹೋಗಿ, ಜನರು ಖಂಡಿತ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಈಗ ನಿಮ್ಮ ಹತ್ರ ನಾನು ಕೇಳಿದಾಗ ನನಗೆ ವಿಷಯ ಗೊತ್ತಾಯ್ತು. ಇಲ್ಲಾಂದ್ರೆ ನಾವು ನಮ್ಮಷ್ಟೇ ನಮ್ಮ ಪಾಡಿಗೆ ಹೋಗ್ತಿದ್ವಿ, ನಮಗೆ ವಿಷಯನೇ ಗೊತ್ತಿರಲ್ಲ. ಇನ್ನೊಂದು ನನಗೆ ಓದಕ್ಕೆ ಬರಲ್ಲ. ನಾವು ಹುಳು ಮೇಯಿಸ್ಕೊಂಡು ತೋಟ ಕೆಲಸ ಮಾಡ್ಕೊಂಡಿದ್ದು ಅರ್ಥಲ್ಲ ಸರ್, ಅರ್ಥ. ಇವಾಗ ಒಂದು ಕಲ್ಲಿಗೆ ಬೇಕಾದ್ರೂ ಎಷ್ಟು ಕೊಡ್ತೀವಿ ಅಂತಾರೆ. ಅದು ದುಡ್ಡಕ್ಕೂ ಏನೋ ಒಂದು ಬರಬೇಕು ಅಂತ ಮಾಡಿಲ್ಲ, ಏನೋ ಒಂದು ಶಕ್ತಿ ಇರಬೇಕು ನಿಮ್ಮ ಒಂದು ಮಾಡಿರೋದು. ನಿಮ್ಮ ಇಚ್ಛೆ ಪೂರೈಸ್ತದೆ ಅಂತ ಮಾಡಬೇಕು ಅಂತಲ್ಲ, ನಿಮ್ಮ ಉದ್ದೇಶ ಕರೆಕ್ಟ್. ಆ ಕೋಟೆ ಗೀಟೆ ಎಲ್ಲ ಕಟ್ಟಿದಾರಲ್ಲ, ಅವರೆಲ್ಲ ದುಡ್ಡಕ್ಕಲ್ಲ ಮಾಡಿರೋದು. ಹೌದಾ? ಏನೋ ಒಂದು ಇರಬೇಕು ಅಂತ ಮಾಡಿರೋದು. ಅದು ಯಾವ ವರ್ಷದಲ್ಲಿ ಕಟ್ಟಿರೋದು ಕೋಟೆ ಎಲ್ಲ? ಯಾವಾಗ ಅದು ತುಂಬಾ ಹಳೆಯದು ಅನ್ಸುತ್ತಲ್ಲ. ಇಲ್ಲಿ ಯಾವ್ದಾದ್ರು ಆಳ್ವಿಕೆಗಳಿತ್ತ ರಾಜರದು? ಕುಂಬೋಜಿರಾವ್ ಪಾಂಡವರು ವನವಾಸ ಬಂದಾಗ ಎಷ್ಟು ವರ್ಷ ಆಗಿದ್ದೋ ಏನೋ. ಅವರು ಅವ್ರದ್ದೇ ರೀತಿಲಿ ಅವರ ಕತೆಗಳನ್ನೆಲ್ಲ ಹೇಳ್ಕೊಂಡ್ರು ನಮ್ಮ ಹತ್ರ. ಇಲ್ಲಿ ಒಂದು ಮೊಬೈಲ್ ಸಂಖ್ಯೆ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಅವರು ತಮ್ಮದೇ ಖರ್ಚಿನಲ್ಲಿ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಗೋಶಾಲೆ ಮಾಡ್ತಾ ಇದ್ದಾರೆ. ನಮ್ಮಿಂದ ಏನಾಗುತ್ತೋ ಆ ಸಹಾಯನ ನಾವು ಮಾಡಿ ಬಂದ್ವಿ. ತುಂಬಾ ಖುಷಿಯಾಯಿತು ಆ ವ್ಯಕ್ತಿನ ಭೇಟಿ ಮಾಡಿ. ನಾವು ಎಲ್ಲಿ ಅವ್ರ ಹತ್ರ ಡ್ರಾಪ್ ತೊಗೊಂಡ್ವಿ, ಅಲ್ಲಿಂದ ಇನ್ನೊಂದು 1.5 ಕಿಲೋಮೀಟ್ರ್ ಇತ್ತು. ನಾವು ನಡ್ಕೊಂಡು ವಾಪಸ್ ಬಂದ್ವಿ. ಅವತ್ತಿನ ಅನುಭವಗಳನ್ನೆಲ್ಲ ಶೇರ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ನನ್ನ ಅವತ್ತಿನ ಅನುಭವನ ನಿಮ್ಗಳ ಜೊತೆ ಶೇರ್ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಇದೇ ಥರ.